ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಮಜ್ಜಿಗೆ ಸಾಂಬಾರು ಮಾಡುವ ವಿಧಾನ ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಮೊದಲಿಗೆ ಯಾವ್ಯಾವ ಪದಾರ್ಥ ಬೇಕೆಂದು ತಿಳ್ಕೊಳ್ಳೋಣ. 1 ಚಮಚ ಕಡಲೆಬೇಳೆ, 1 ಚಮಚ ತೊಗರಿಬೇಳೆ, 3 ಚಮಚ ಅಕ್ಕಿನ 5-10 ನಿಮಿಷ ನೀರಲ್ಲಿ ನೆನೆಸಿ ನೀರನ್ನು ಶೋಧಿಸಿ ಪಕ್ಕಕ್ಕಿಡಿ. 5 ಹಸಿಮೆಣಸಿನಕಾಯಿ, 1 ಚಮಚ ಅರಿಶಿಣ, 7-8 ಕಾಳುಮೆಣಸು, 1 ಚಮಚ ಜೀರಿಗೆ, ಬೆಳ್ಳುಳ್ಳಿ, ಈರುಳ್ಳಿ 1, ಕರಿಬೇವು 4-5, ಕೊತ್ತಂಬರಿ ಸೊಪ್ಪು, ಒಗ್ಗರಣೆಗೆ ಈರುಳ್ಳಿ, ಕರಿಬೇವು, ಅರ್ಧ ಲೀಟ್ರ್ ಮಜ್ಜಿಗೆಗೆ ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಚಮಚ ಮೆಂತ್ಯ ಹಾಕಿ ಪಕ್ಕಕ್ಕಿಡಿ. ಮಿಕ್ಸಿ ಜಾರ್ಗೆ ಅಕ್ಕಿ, ತೊಗರಿಬೇಳೆ, ಕಡಲೆಬೇಳೆನ ನೆನೆಸಿಟ್ಟಿದ್ವಲ್ಲ ಅದು ಹಾಕಿ, ಜೀರಿಗೆ, ಕಾಳುಮೆಣಸು, ಹಸಿಮೆಣಸಿನ್ಕಾಯಿ ಮುರಿದಾಕಿ, ಬೆಳ್ಳುಳ್ಳಿ 4-5, ಈರುಳ್ಳಿ, ಹಸಿ ಈರುಳ್ಳಿ 4-5 ಕರಿಬೇವೆಲೆ, 1 ಚಮಚ ಅರಿಶಿಣ, ಕೊತ್ತಂಬರಿ ಸೊಪ್ಪು ಕಟ್ ಮಾಡಾಕಿ, ಸ್ವಲ್ಪ ನೀರು ಬೆರೆಸಿ ಮಿಕ್ಸಿಗೆ ಹಾಕಿ, ಸ್ಟವ್ ಆನ್ ಮಾಡಿ ಗ್ಯಾಸ್ ಮೇಲೆ ಪಾತ್ರೆ ಇಟ್ಟು ಸ್ವಲ್ಪ ಎಣ್ಣೆ ಅಥವಾ ತುಪ್ಪ, ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ ಹಾಕಿ, 1 ಹೆಚ್ಚಿದ ಈರುಳ್ಳಿ, 2-3 ಎಲೆ ಕರಿಬೇವು ಹಾಕಿ ಬ್ರೌನ್ ಕಲರ್ ಬರುವ ಹಾಗೆ ಫ್ರೈ ಮಾಡಿ, ರುಬ್ಬಿದ ಮಿಶ್ರಣಕ್ಕೆ ಮಜ್ಜಿಗೆ ಎತ್ತಿಟ್ಟಿದ್ವಲ್ಲ ಅದು ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿ ಪಾತ್ರೆಗೆ ಹಾಕಿ, ಆಮೇಲೆ ಉಳಿದ ಮಜ್ಜಿಗೆಯನ್ನು ಹಾಕಿ ಅದು ಚೆನ್ನಾಗಿ ಕುದೀತಾ ಇರಬೇಕು. ಯಾಕಂದರೆ ಅಕ್ಕಿ ಹಾಕಿರೋದ್ರಿಂದ ಗಂಟಾಗುತ್ತೆ, ಗುರಾಡ್ತಾನೇ ಇರಬೇಕು. ಹೀಗೆ ಕುದಿ ಬರ್ತಾ ಇದೆ. ಇದಕ್ಕೆ ಮೆಂತ್ಯ ಹಾಕಿದ್ವಿ, ಸ್ವಲ್ಪನ ಹಾಕ್ಕೊಳ್ತಾ ಇದ್ದೀವಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿದ್ವಿ, ಬೇಕಾದರೆ ಹಾಕೋಬೋದು. ಕೆಮ್ಮು ನೆಗಡಿ ಆಗಿದ್ದರೆ ನೈಟ್ ಹೊತ್ತು ಇದನ್ನು ಕುಡಿದು ಮಲ್ಕೊಂಡ್ರೆ ಕಡಿಮೆ ಆಗುತ್ತೆ. ಇದು ಮುದ್ದೆ ಜೊತೆ ಚೆನ್ನಾಗಿರುತ್ತೆ. ಈಗ ಇದು ಕುದ್ದಿದೆ. ಈಗ ಸ್ಟವ್ ಆಫ್ ಮಾಡಿ ಇದು ಮುದ್ದೆ ಜೊತೆ ಬೆಣ್ಣೆ ಹಾಕ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಈ ಥರ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.